ಏನಾಯ್ತು ಗುರು ಇದು? ಕನ್ನಡ ನನಗೆ ಹಿಂದಿ ಅಲ್ಲ. ಆಫೀಸ್ಗೆ ಹೋದ್ರೆ ನಮಗೆ ಸಪೋರ್ಟ್ ಮಾಡ್ತಾರಾ? ಇಲ್ಲ. ಅದರ ಸೆಕ್ಯೂರಿಟಿ ರೂಮ್ ಹೇಳ್ತಿದ್ರೆ ಸೆಕ್ಯೂರಿಟಿ ರೂಮು. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನೇನು ಪ್ರೀತಿಯ ಕೆ ಟಾಕ್ಸಿಕ್. ಸಂಡೇ ಅಂತೂ ಸ್ವಲ್ಪ ಅರ್ನಿಂಗ್ ಜಾಸ್ತಿನೇ ಮಾಡ್ಬೋದು. ಬಟ್ ಇವತ್ತು ಅರ್ನಿಂಗ್ ಎಷ್ಟಾಗುತ್ತೆ ಅಂತ ನನಗೆ ಕೂಡ ಗೊತ್ತಿಲ್ಲ. ಆಲ್ರೆಡಿ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ, ಮತ್ತು ಒಂದು ಆರ್ಡ್ರ್ ಕೂಡ ಬಂದಿದೆ. ಓಕೆ, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫಸ್ಟ್ ಆರ್ಡ್ರ್ ಪಿಕಪ್ ಮಾಡೋಣ. ಆಲ್ರೆಡಿ ರೆಡಿ ಇತ್ತು ಆರ್ಡ್ರು. ಇವತ್ತಿನ ನನ್ನ ಗಾಡಿ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂದರೆ 1021 ಕಿಲೋಮೀಟ್ರ್ ಆಗಿದೆ. ಬನ್ನಿ ಸಂಜೆ ಆಗೋಷ್ಟರಲ್ಲಿ ಎಷ್ಟು ಓಡಿರುತ್ತೆ ಅಂತ ಗಾಡಿ ನೋಡೋಣ. ಫಸ್ಟ್ ಆರ್ಡ್ರ್ ಪಿಕಪ್ ಗುರು. ಫಸ್ಟ್ ಆರ್ಡ್ರ್ ಕಂಪ್ಲೀಟ್. ನೆಕ್ಸ್ಟ್ ಆರ್ಡ್ರ್ ಬಂತು 20 ರೂಪಾಯಿ. ಯಪ್ಪ, ಇದಕ್ಕೆ 20 ರೂಪಾಯಿಗೆ ಅರ್ಧ ಗಂಟೆ ವೇಟ್ ಮಾಡ್ಬೇಕು ಅನ್ಸುತ್ತೆ ಗುರು. ಹಾಂ ಹೇಳಿ. ಕನ್ನಡ ನನಗೆ ಹಿಂದಿ ಅಲ್ಲ. ಓಕೆ ಬಾಯ್. ಓಕೆ ಬಾಯ್. ಕರೆಕ್ಟಾಗಿ ಕಾರ್ ಓಡ್ಸೋಕೆ ಬರದಿದ್ರೆ ಹಿಂಗೆ ಆಗೋದು. ಕರೆಕ್ಟಾಗಿ ಕಾರ್ ಓಡಿಸೋದು ಎಲ್ಲರೂ ಕಲಿಯರಪ್ಪ ಗುರು. ಸೆಕ್ಯೂರಿಟಿ ಯಾರಿದ್ದಾರೆ? ಅಲ್ಲಿದ್ದೀರಾ? ಹಾಂ, ಅದರ ಸೆಕ್ಯೂರಿಟಿ ರೂಮ್ ಹೇಳ್ತಿದ್ರೆ ಸೆಕ್ಯೂರಿಟಿ ರೂಮು. ಹಾಂ, ಸೆಕ್ಯೂರಿಟಿ ಅದಾನ. ನಿಮ್ಮ ಸೆಕ್ಯೂರಿಟಿ ಹತ್ರ ಕೊಡೋಕೆ ಹೇಳಿದರು. ಹಾಂ, ಗುರು ಇವಾಗ ನಾಷ್ಟ ಮಾಡಿದೆ. ನಾಷ್ಟ ಮಾಡಿದ್ಮೇಲೆ ಫಸ್ಟ್ ಆರ್ಡ್ರ್ ಪಿಕಪ್ ಆಯಿತು. 9ನೇ ಆರ್ಡ್ರ್ ಅನಿಸುತ್ತೆ ಇದು. ಬನ್ನಿ ಹೋಗೋಣ. ಇವಾಗ ಟೈಮ್ 12 ಗಂಟೆ ಆಯಿತು. 12 ಗಂಟೆ ಮೇಲೆ ಫಸ್ಟ್ ಆರ್ಡ್ರ್ ಇದು. 12 ಗಂಟೆ ಒಳಗೆ 10 ಆರ್ಡ್ರ್ ಆಗಿದೆ ನೋಡಿ. 10 ಆರ್ಡ್ರ್ ಆಗಿದೆ ಮತ್ತು 372 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಯಾವಾಗಲೂ ಸೀತಾಫಲ ಅಂದರೆ ನಂಗೆ ಸಖತ್ ಇಷ್ಟ. ಹಣ್ಣಾಗಿದೆ ಕೇಳೋಣ ಗುರು. ಹಣ್ಣಾಗಿದೆಯಾ? ಹಣ್ಣಾಗಿರೋದು ಇದೆ ಸೀತಾಫಲ. ಒಂದು ಸಾಕು ಗುರು ತಿನ್ನೋಕ್ಕೆ. ಫುಲ್ ಹಣ್ಣಾಗಿದೆಯಾ? ಹೋಗಿದೆ ಕಣ ಇದು ಉಂಡುದು. ಹಣ್ಣೇ ಇಲ್ಲ ಗುರು, ದುರಂಕಾರ ನನಗೆ ಸ್ವಲ್ಪ. ಗುರು ಹುಲಿ ಇಲ್ಲೇ ಅದಾರಲ್ಲಿ ಇಬ್ರು ಹುಲಿ. ಹೋಗ್ಬಂದೆ ಶಾಲೆಗೆ? ಹೋಗ್ಬಂದೆ? ಎಷ್ಟು ಹಣ್ಣು ಬಿಡು ಸಾಲೆ? 11ಕ್ಕ? ಇದೆ ಅಪ್ಪಾಜಾರಿದಾನ ಬಾತ್ರೂಮ್ ಏನಣ್ಣ? ನೀರು ತಮ್ಮ ಕುಡಿಯಾಕ. ಏನು ಗುರು, ಸ್ವಿಗ್ಗಿಯವರು ಏನೋ ಎಬ್ಸಿದ್ದಾರೆ ಹೊಸ್ದಾಗಿ. ಝೊಮ್ಯಾಟೊ ಸ್ವಿಗ್ಗಿ ಹಂಗೆ. ಹಾಂ, ಫೋಟೋದಾಪಿ ಐಡಿಸ್ ಬರೋಡ. ಸ್ವಿಗ್ಗಿ ಅವ್ರಿಗೆ ಕ್ಯಾಮರಾಮ್ಯಾನ್ ನಾನು ಇವಾಗ. ಸ್ಟೇಟಾ? ಝೊಮ್ಯಾಟೋದವ್ರು ಕೂಡ ಹಾಕ್ಕೊಂಡಿದ್ದಾರೆ ಗುರು ಅವರೆಲ್ಲ. ಫೋಟೋ ತೆಗಿಯೋಣಂದರೆ ಫೋಟೋ ತೆಗಿಯೋಣ. ನಮ್ಮ ಫೋಟೋ ಬರೋದು ಬೇಡ, ಯಾಕಂದರೆ ನಾವು ಸ್ವಿಗ್ಗಿ ಮಾಡ್ತಾ ಇಲ್ಲ ಇವಾಗ. ಸ್ವಿಗ್ಗಿಯವರು ಝೊಮ್ಯಾಟೋರು ಬಂದು ಅರ್ನಿಂಗ್ ಎಷ್ಟು ಅಂತ ಕೇಳಿ ಅವರು ಕಡಿಮೆ ಮಾಡ್ತಾರೆ. ನಮ್ಮ ಝೊಮ್ಯಾಟೋದವ್ರು ಬಂದು ಸ್ವಿಗ್ಗಿಯವ್ರ ಹತ್ರ ಹೋಗಿ ಅವ್ರದ್ದು ಅರ್ನಿಂಗ್ ಕೇಳಿ ಇವರು ಕಡಿಮೆ ಮಾಡ್ತಾರೆ. ಇವ್ರು ಯಾರು ಸಪೋರ್ಟ್ ಮಾಡಿಬಿಡ್ತಂತ ಸುಮ್ಮನೆ ಆಗ್ಬಿಟ್ಟಿದೆ. ಆಫೀಸ್ಗೆ ಹೋದ್ರೆ ನಮಗೆ ಸಪೋರ್ಟ್ ಮಾಡ್ತಾರಾ? ಇಲ್ಲ, ಯಾರು ಸಪೋರ್ಟ್ ಮಾಡಲ್ಲ. ಸ್ವಿಗ್ಗಿಯವರು ಕೂಡ ಸಪೋರ್ಟ್ ಮಾಡಲ್ಲ, ಇಲ್ಲ ಝೊಮ್ಯಾಟೋದವ್ರು ಕೂಡ ಸಪೋರ್ಟ್ ಮಾಡಲ್ಲ. ಏನಾದರೂ ಆರ್ಡ್ರ್ ಇಶ್ಯೂ ಅದು ಇದು ಅಂತ ಏನಾದರೂ ಪ್ರಾಬ್ಲಮ್ ಅಂತ ಹೋದರೆ ಇವ್ರು ಯಾರು ರೆಸ್ಪಾನ್ಸ್ ಮಾಡಲ್ಲ. ದೊಡ್ಡ ಮಿನಿಸ್ಟ್ರ್ ಆಗಿ ಮಾಡ್ತವ್ರು ಯಾರೆಲ್ಲ. ಏನು ಕರೆಕ್ಟಾಗಿ ನಮ್ಗೆ ರೆಸ್ಪಾನ್ಸೇ ಮಾಡಲ್ಲ ಅಲ್ಲಿ. ಇವ್ರದ್ದೆಲ್ಲ ಬೇಳೆ ಬೇಯಿಸ್ಕೊಂಡು ತಿನ್ನೋಕ್ಕೋಸ್ಕರ ನಾವ್ಯಾಕೆ ಹೋಗ್ಬೇಕು ಅವ್ರ ಹತ್ರ ಅಲ್ವಾ? ಡ್ಯೂಟಿ ಮಾಡೋದು ಮಾತ್ರ ನಿಯತ್ತಾಗಿ. ಏನಾಯ್ತು ಗುರು ಇದು? ಏನಾಯ್ತು ಗುರು? ಏನಾಗಿಲ್ಲ ತಾನೇ?
ಬೇಕಿತ್ತಾ ಹೆಂಗೆ ಬೇಕು ಹಂಗೆ ಹೋಗ್ತಾರಂತೆ. ಮೆಲ್ಲ ಹೋದರೆ ಆಗಲ್ವ ಇವರೆಲ್ಲ? ಏನಕ್ಕೆ ರೀ ಫಾಸ್ಟ್ ಹೊಡಿತಾರೆ ಗಾಡಿ? ಫಾಸ್ಟಾಗಿ ಅವರು ಆಟೋದವ್ರು ಹೇಳ್ತಾಯಿದ್ದಾರೆ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಇದ್ದಾರೆ ಅವರು ಅಂತ. ಇವರೆಲ್ಲ ಮೆಲ್ಲ ಹೋಗೋಕೆ ಏನಾಗುತ್ತೆ ಏನಪ್ಪ? ಅರ್ಜೆಂಟ್ ಅಷ್ಟು ಅರ್ಜೆಂಟ್ ಏನಿರುತ್ತೆ ಅವ್ರಿಗೆಲ್ಲ? 5 ನಿಮಿಷ ಲೇಟ್ ಆದರೆ ಏನಿಲ್ಲಪ್ಪ, ಆರಾಮಾಗಿ ಹೋಗ್ಬೋದು. ಸುಮ್ಮನೆ ಗಾಡಿ ಇದೆ ಅಂತ ಸಿಕ್ಕಿದೆ ಅಂತ ಹೆಂಗೆ ಬೇಕು ಹಂಗೆ ಹೊಡ್ಕೊಂಡು ಹೋದರೆ. ಇವತ್ತಿನ ಅರ್ನಿಂಗ್ ಮತ್ತು ಎಲ್ಲ ಹೇಳ್ಬಿಡ್ತೀನಿ. ಡೈಲಿ ಅರ್ನಿಂಗ್ಸು ಆರ್ಡ್ರ್ ಪೆಂಡಿಂಗ್ ಇದೆ. ಇದೊಂದು ಕೊಟ್ಟರೆ ಎಷ್ಟಾಗುತ್ತೆ ನಂದು ಇವತ್ತಿನ ಆರ್ಡ್ರು? ಆರ್ಡ್ರ್ ಕೊಟ್ಟರೆ ನಂದು ಆರ್ಡ್ರ್ ಎಷ್ಟಾಗುತ್ತೆ ಇವತ್ತಿಂದು? 35 ಆರ್ಡ್ರು. ಆರ್ಡ್ರ್ ಕೊಟ್ಟರೆ 35 ಆರ್ಡ್ರ್ ಆಗುತ್ತೆ. ಮತ್ತು ಇವತ್ತಿನ ಅರ್ನಿಂಗ್ಸು 1300 ಆಗಿದೆ. ಸಂಡೇ ಸೇಮು. ಇವತ್ತು ಯಾವಾಗಲೂ ಸ್ವಲ್ಪ ಜಾಸ್ತಿನೇ ಆಗ್ತಾಯಿತ್ತು, ಬಟ್ ಇವಾಗೆಲ್ಲ ಸ್ವಲ್ಪ ಎಲ್ಲ ರೇಟಿಂಗ್ ಎಲ್ಲ ಕಡಿಮೆ ಆಗಿದೆ. ಅದಕ್ಕೋಸ್ಕರ ಇವಾಗ ಸಂಡೇ ಕೂಡ ಇಷ್ಟೇ ಆಗ್ತಾಯಿದೆ. 1300 ರೂಪಾಯಿ ಅರ್ನಿಂಗ್ಸ್ ಇವತ್ತಿದು. ವೀಕ್ಲಿ ಟಾರ್ಗೆಟ್ ಕೂಡ ಕಂಪ್ಲೀಟ್ ಆಯಿತು. ನೋಡಿ, ವೀಕ್ಲಿ ಟಾರ್ಗೆಟ್ 2300 ರೂಪಾಯಿ ಇದೆ ಇವಾಗ. ಅದನ್ನು ಡೈಲಿ ಇನ್ಸೆಂಟಿವ್ ಎಷ್ಟಾಗುತ್ತೆ ಅಂತ ನೋಡೋಣ. 1310 ರೂಪಾಯಿ 7 ನೋಡಿ. ಡೈಲಿ 330 ಇನ್ಸೆಂಟಿವ್ ಆಗುತ್ತೆ. ಇವತ್ತಿದು 1300 ಪ್ಲಸ್ಸು 1300 ರೂಪಾಯಿ ಹಾಕೋಣ. ಟೋಟಲು 1630 ಇದೆ. ಮತ್ತು ಟಿಪ್ಸ್ ಎಲ್ಲ ಒಂದು 50 ಬಂದಿದೆ. ಅದೊಂದು ಸೇರಿಸಿದ್ರೆ ಒಂದು ಸಮಥಿಂಗ್ ಏನೋ 1700 ರೂಪಾಯಿ ಆಗುತ್ತೆ. ಓಕೆನಾ? ಇವತ್ತಿನ ಅರ್ನಿಂಗ್ಸು ಒಂದು 1700 ರೂಪಾಯಿ ಟಿಪ್ಸ್ ಎಲ್ಲ ಸೇರಿ. ಟಿಪ್ಸ್ ಬಿಟ್ಟರೆ 1630 ಆಗುತ್ತೆ. ಟೋಟಲಾಗಿ ಈ ವೀಕಿದು ಅರ್ನಿಂಗ್ಸ್ ಹೇಳ್ಬಿಡ್ತೀನಿ. ವೀಕ್ ಅರ್ನಿಂಗ್ಸು ನೋಡಿ 6150 ರೂಪಾಯಿ ಆಗಿದೆ. ಈ ವೀಕ್ ಅರ್ನಿಂಗ್ಸ್ ಇದು ಫುಲ್ಲು. ಮತ್ತು ವೀಕ್ಲಿ ಇನ್ಸೆಂಟಿವ್ ಇದೆಲ್ಲ 1310 ರೂಪಾಯಿ, ಅದೊಂದು ಪ್ಲಸ್ಸು. ಮತ್ತು ಈ ವಾರದ್ದೆಲ್ಲ ಫುಲ್ಲು ಟಿಪ್ಸು ಎಷ್ಟು 565 ರೂಪಾಯಿ ಇದೆ. ಟೋಟಲಾಗಿ ಎಷ್ಟಾಗುತ್ತೆ ವೀಕಿದು? 645 ಟಿಪ್ಸು ಪ್ಲಸ್ಸು 310 ಇನ್ಸೆಂಟಿವಿ ಪ್ಲಸ್ಸು 6150 ರೂಪಾಯಿ. ಟೋಟಲಾಗಿ 9025 ರೂಪಾಯಿ ಆಗುತ್ತೆ. ಓಕೆನಾ? 9000 ಹಿಡ್ಕೊಳ್ಳೋಣ ಇವಾಗ ನಾವು. ವೀಕ್ ಅರ್ನಿಂಗ್ಸು 9000 ಆಗಿದೆ. ಅದರಲ್ಲಿ ಒಂದು ರಜೆ ಕೂಡ ಆಗಿದೆ. ಒಂದು ರಜೆ ಮಾಡಿರೋದು ಗುರುವಾರ ಗಾಡಿ ಸರ್ವಿಸ್ ಕೊಟ್ಟನಲ್ವ, ಆವಾಗ ಒಂದು ದಿವಸ ರಜೆ ಮಾಡಿರೋದು ಈ ವೀಕು. ಹೋದ ವೀಕಲ್ಲಿ ಕಂಟಿನ್ಯೂ ಮಾಡಿದ್ದೆ, ಬಟ್ ಅದರಲ್ಲಿ 12 ಗಂಟೆಗೆಲ್ಲ ಕಂಟಿನ್ಯೂ ವಾರ ಪೂರ್ತಿ ಬರೀ 12 ಗಂಟೆಗೆ ಬಂದು ಡ್ಯೂಟಿ ಮಾಡಿದ್ದೆ. ಹಂಗಾಗಿ ಸ್ವಲ್ಪ ಕಡಿಮೆ ಆಗಿತ್ತು. ಈ ವಾರ ಒಂದು ಫುಲ್ ರಜೆ ಮಾಡಿದ್ರೂ 9000 ಆಗಿದೆ. ನೋಡಿ, ಗುರುವಾರ 13ನೇ ತಾರೀಕಿನ ರಜೆ ಮಾಡಿದ್ದೀನಿ. ಅದನ್ನ ಬಿಟ್ಟು ಸೋಮವಾರ, ಮಂಗಳವಾರ, ಬುಧವಾರ, ಸೋಮವಾರ 900 ಆಗಿದೆ. ಮಂಗಳವಾರ 800, 850, ವಾಪಸ್ 800 ಈ ಥರ ಆಗಿದೆ. ಗುರುವಾರ ರಜೆ. ಇನ್ನು 3 ದಿವಸ ಕಂಟಿನ್ಯೂಸ್ ಡ್ಯೂಟಿ ಮಾಡಿದ್ದೀನಿ. ಇವಾಗಂತೂ ಫುಲ್ ನಿದ್ದೆ ಬರ್ತಾಯಿದೆ. ಬೆಳಗ್ಗೆ ಹೇಳಿಲ್ಲ ಅಂದರೆ ಇನ್ಸೆಂಟಿವ್ ಹೋಗುತ್ತೆ, ಎದ್ದರೆ ಇನ್ಸೆಂಟಿವ್ ಬರುತ್ತೆ. ಹೇಳಿಲ್ಲ ಅಂದರೆ ಇನ್ಸೆಂಟಿವ್ ಬರೋಲ್ಲ. ಅದಕ್ಕೋಸ್ಕರ ಬೆಳಗ್ಗೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತ ಈ ವೀಕ್ ಇನ್ಸೆಂಟಿವ್ ಮಾಡಲೇಬೇಕಂತ ಬೆಳಗ್ಗೆ ಬೇಗ ಎದ್ದು ಬಂದುಬಿಟ್ಟಿದ್ದೀನಿ. 3 ದಿವಸ ಕಂಟಿನ್ಯೂಸ್ ಆಗಿ ಇದ್ದೀನಿ. 8 ಗಂಟೆಗೆ ಬಂದು ರಾತ್ರಿ 9 ಗಂಟೆ ತನಕ ಡ್ಯೂಟಿ ಮಾಡಿದ್ದೀನಿ 3 ದಿವಸ. ಈ 3 ದಿವಸ ಎಷ್ಟು 12 ಗಂಟೆಗೆ ಬಂದು ರಾತ್ರಿ 9 ಗಂಟೆ ತನಕ ಮಾಡಿದೆ. 8 ಗಂಟೆ ತನಕ ಮಾಡಿಲ್ಲ. ಖಾಲಿ 12 ಗಂಟೆಗೆ ಬಂದು 8:30 ಹೋಗಿದ್ದೆ ನಾನು. ಇದು ಎಲ್ಲ 3 ದಿವಸ ಫುಲ್ಲು ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡಿದ್ದೀನಿ. ಮತ್ತು ಇವತ್ತು ನನ್ನ ಗಾಡಿ ಎಷ್ಟು ರನ್ ಆಗಿದೆ ಅಂದರೆ ನೋಡಿ, 81,215 ಆಗಿದೆ. ಬೆಳಗ್ಗೆ ಎಷ್ಟು 1021 ಆಗಿತ್ತು. ಇವಾಗ 1815 ಪ್ಲಸ್ಸು ಇದು 1215, ಅದರಲ್ಲಿ 1121 ತೆಗೆಯೋಣ. ಇವತ್ತು ಜಾಸ್ತಿ ಓಡಿದೆ ಇವರು. ಇವತ್ತು ನೋಡಿ 194 ಕಿಲೋಮೀಟರ್ ಓಡಿದೆ ಗಾಡಿ. ಸಿಕ್ಕಾಪಟ್ಟೆ ಓಡಿಸಿದೆ ಗಾಡಿ, ಬಟ್ ಅರ್ನಿಂಗ್ ಅಂತೂ ಆಗಿಲ್ಲ. ಓಕೆ, ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಳ್ಳೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್ ಗಾಯ್ಸ್, ಟೇಕ್ ಕೇರ್.